ಇದು ಲಿವರ್ ಎಷ್ಟಾಗುತ್ತೆ? ಹೌದಾ, ಅಷ್ಟ ಮೊನ್ನೆ ಬಿದ್ದೋಗ್ಬಿಡ್ತು ಗಾಡಿ ರೈಟ್ಗೆ. ಓ 3000. ಮತ್ತು ಇದೊಂದು ವರ್ಸ್ಟು, ಈ ಕ್ಯಾಪ್ ವೈಬ್ರೇಷನ್ ಉದುರೋಗಿದೆ ಎರಡೂ ಕಡೆ. ಏನಂದರೆ ಈ ಕ್ಯಾಪ್ ಸಪ್ರೇಟ್ ಸಿಗೋಲ್ಲ. ಆ್ಯಂಡ್ ನನಗೆ ಇವರೊಂದು ಪ್ರಾಡಕ್ಟ್ ಕೂಡ ಕೊಟ್ಟಿದ್ದಾರೆ, ಇದು ಪ್ರೋ ಲ್ಯೂಬ್ ಅಂತ. ಸೊ ಅದೇ ಇವಾಗ ಇದನ್ನೇ ಪ್ರಮೋಟ್ ಮಾಡ್ತಾ ಇರೋದು ನಾವು. ಸೊ ಈ ಗಾಡಿಯಲ್ಲಿ ನೋಡಿದ್ರೆ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಸೋರೆ, ನಾವು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇ ವಾಟ್ಸಪ್ ಸ್ಕ್ವಾಡ್, ಎಲ್ಲ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಹೊಸ ಕ್ಯಾಪ್ಟನ್. ಇವತ್ತು ನಾನು ನನ್ನ KTM 390 ಅಡ್ವೆಂಚರ್ನ ಸರ್ವಿಸ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ ವೈಟ್ಫೀಲ್ಡ್ KTMಗೆ. ಸೊ ಮೊನ್ನೆನೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವರೆಲ್ಲ ಈಗ ಸ್ವಲ್ಪ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಮಾತ್ರ ಈಗ ಅಕ್ಸೆಪ್ಟ್ ಮಾಡೋದು. ಗಾಡಿ ಜಾಸ್ತಿ ಇರುತ್ತೆ, ಡೈರೆಕ್ಟಾಗಿ ಹೋದರೆ ಇವಾಗ ಆಗೋಲ್ಲ. ಸೊ ಹಂಗಾಗಿ ಬುಕ್ ಮಾಡಿ 2 ಡೇಸ್ ಬ್ಯಾಕೆ ಮಾಡಬೇಕು. ನೆಕ್ಸ್ಟ್ ಡೇಗೆ ಹಿಂದಿನ ದಿನ ಮಾಡಿದ್ರೆ ಆಗೋಲ್ಲ. ಸೊ ಹಂಗಾಗಿ 2 ಡೇಸ್ ಬ್ಯಾಕೆ ಮಾಡಿ ಈಗ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದೀನಿ. 10 o'clock ಸ್ಲಾಟ್ ಇರಲಿಲ್ಲ, 11 o'clock ಸಿಕ್ತು. ಅದು 2 ಡೇಸ್ ಬ್ಯಾಕೆ. ಲೆಟ್ಸ್ ಸಿ ಹೇಗಾಗತ್ತೆ ಸರ್ವೀಸು, ಎಷ್ಟಾಗತ್ತೆ. ಸ್ವಲ್ಪ ಆಕ್ಸೆಸರಿ ಹಾಕಬೇಕು ಅಂತ ಇದ್ದೀನಿ, ಏನು ಮಾಡ್ತಾರೆ ಈ ಸರ್ವಿಸಲ್ಲಿ ಅಂತ. ಇದು 3rd ಸರ್ವಿಸ್ ಆಗುತ್ತೆ, 3rd ಫ್ರೀ. ಇಷ್ಟು ಇದೆ ಲಾಸ್ಟ್ ಫ್ರೀ ಸರ್ವೀಸು. ಇನ್ನು ಪೇಯ್ಡ್ ಶುರು ಆಗುತ್ತೆ ಇದಾದಮೇಲೆ. ಸೊ ಇದಕ್ಕೆ ಮುಂಚೆ ಸರ್ವಿಸ್ದು ನಾನು ವಿಡಿಯೋನೇ ಮಾಡಿಲ್ಲ. ಸೊ ಈ ವಿಡಿಯೋಲ್ಲಿ ನಿಮಗೆ ನಾನು ಫಸ್ಟು ಸೆಕೆಂಡ್ ಸರ್ವಿಸ್ದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಈ ಸರ್ವಿಸಲ್ಲಿ ಏನು ಮಾಡ್ತಾರೆ ಅಂತ ಕೂಡ ನೋಡೋಣ. ಒಂದೇ ಬಿಟ್ಟೆ ನಾನು KTM ವೈಟ್ಫೀಲ್ಡ್ಗೆ. ಆಲ್ರೆಡಿ ನೋಡಿ ಫುಲ್ಲಾಗಿದೆ ಗಾಡಿಗಳು. ಸೊ ನಿಮಗೇನು ತಿಳ್ಕೋಬೇಕು ಸರ್ವಿಸ್ ಬಗ್ಗೆ ಆಗಲಿ ಗಾಡಿ ಬಗ್ಗೆ ಆಗಲಿ ಕಮೆಂಟ್ ಮಾಡಿ. ಒಂದು ಕಂಪ್ಲೀಟ್ ರಿವ್ಯೂ ಒಂದು ಬರುತ್ತೆ, ಓನರ್ಶಿಪ್ ರಿವ್ಯೂ ಸೂನ್. ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ತೆಗಿಬೇಕಾ ಗಾಡಿ ಹಿಂದಕ್ಕೆ? ಹಾಂ, ಸರ್ವಿಸು 3rd ಸರ್ವಿಸು ತೊಗೊಂಡಿದ್ದೀನಿ. ಅಪಾಯಿಂಟ್ಮೆಂಟು ತೊಗೊಂಡೆ. ಮೊನ್ನೆಗೆ ಪ್ರಭು ಕಾಲ್ ಮಾಡಿದ್ದೆ, ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಅಂದರು. ನಮ್ಮ ಕಸ್ಟಮ್ ಸೀಟ್ ಹೇಗಿದೆ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಈ ಶೋರೂಮ್ ನಾನು ಹೊಸಬ ಅಲ್ಲ, 2017ಇಂದ ಬರ್ತಾಯಿದ್ದೀನಿ. ಫಸ್ಟ್ 390 ನಾನು ತೊಗೊಂಡಿದ್ದಿಲ್ಲ 2017ಅಲ್ಲಿ. ಆಮೇಲೆ 790 ಇಲ್ಲೇ ತೊಗೊಂಡೆ. ಎಲ್ಲ ಇಲ್ಲೇ, ಹಂಗಾಗಿ ಎಲ್ಲ ಪರಿಚಯ. ಬಟ್ ತುಂಬ ಜನ ಎಂಪ್ಲಾಯೀಸ್ ಚೇಂಜ್ ಆಗೋಗಿದ್ದಾರೆ ಈಗ, ಕಡಿಮೆ ಜನ ಪರಿಚಯ ಈಗ ಮೊದಲು ಕಂಪೇರ್ ಮಾಡಿದ್ರೆ. ಸೊ ಈ ಗಾಡಿಯಲ್ಲಿ ನೋಡಿದ್ರೆ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಸೋರೆ, ನಾವು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಟ್ ಡಬ್ ಲೈಟ್ಸು ಸೇಮ್ ಇರೋದು ನನ್ನ ಹತ್ರನೂ. ಕ್ಲ್ಯಾಂಪ್ ಚೆನ್ನಾಗಿದೆ ಇದ್ರದ್ದು, ಕೆಳಗಡೆಯಿಂದ ಬರುತ್ತೆ. ಇನ್ನೇನು ಹಾಕ್ಸಿಲ್ಲ ಇವರು, ವೆಟರ್ ಅದೊಂದು ಬ್ಯಾಗ್ ಹಾಕೋರೆ. ಫಾರ್ ಲೈಟ್ ಸ್ವಿಚ್ಚು. ಸೆಂಟ್ರ್ ಸ್ಟ್ಯಾಂಡ್ ಚೆನ್ನಾಗಿದೆ. ಸೈಡ್ ಸ್ಟ್ಯಾಂಡ್ ಸ್ಪ್ರಿಂಗ್ ಚೇಂಜ್ ಮಾಡಬೇಕು, ಬಿಕಾಸ್ ಅದು ವಾರಂಟಿಯಲ್ಲೇನೋ ಕ್ಲೈಮ್ ಮಾಡಿಕೊಡ್ತಾರಂತೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ. ಸೊ ಅದೊಂದು ಜ್ಞಾಪಿಸ್ಬೇಕು ಇವ್ರಿಗೆ. ಮತ್ತು ಇದೊಂದು ವರ್ಸ್ಟು, ಈ ಕ್ಯಾಪ್ ವೈಬ್ರೇಷನ್ ಉದುರೋಗಿದೆ ಎರಡೂ ಕಡೆ. ಏನಂದರೆ ಈ ಕ್ಯಾಪ್ ಸಪ್ರೇಟ್ ಸಿಗೋಲ್ಲ, ಮಿರರೇ ಚೇಂಜ್ ಮಾಡಬೇಕು. ಐ ಥಿಂಕ್ 3000 ಚೇಂಜ್ ಏನು, ಒಂದು 20 ರೂಪಾಯಿ 30 ರೂಪಾಯಿ ಆಗುತ್ತೆ ಗುರು ಪ್ಲಾಸ್ಟಿಕ್ ಕ್ಯಾಪ್. ಅದೊಂದು ಪಾರ್ಟ್ ಹಾಕಿ ಬಿಡ್ದಿರಾ 3000 ಚೇಂಜ್ ಕೊಟ್ಟು ಯಾರು ಮಿರರ್ ಹಾಕ್ಸ್ತಾರೆ? ಬೇಜಾರು ಅದೊಂದು. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ಸುಮ್ಮನೆ ಕ್ಯಾಬ್ಗೋಸ್ಕರ 3000 ಸ್ಪೆಂಡ್ ಮಾಡೋಕ್ಕೆ ಮನಸ್ಸೊಪ್ಪಲ್ಲ. KTM ನೀವು ನೋಡ್ತಾ ಇದ್ರೆ ಈ ಕ್ಯಾಬ್ಸ್ಗೊಂದು ಪಾರ್ಟ್ ನಂಬರ್ ಮಾಡಿ, ಕಾಸ್ಟ್ಲಿನೇ ಇಡಿ ಪರವಾಗಿಲ್ಲ, ತಗೋತೀವಿ. 3000 ಚೇಂಜ್ಗೆ ಇಡೋದಕ್ಕಿಂತ ಒಂದು 100 ರೂಪೀಸ್ ಸಿಕ್ಕಿದ್ರು ನೀವು ಒಂದೊಂದು ಪಾರ್ಟ್ಗೆ ಈಸಿಯಾಗಿ ತಗೋಬೋದು. ನೋಡೋಣ ಬೇರೆ ಏನಿದೆ ಅಂದರೆ ಇಶ್ಯೂ. ನಾನು ಮೊನ್ನೆ ಗಾಡಿ ನಿಂತಿದ್ದಾಗ ಬಿದ್ದೋಯ್ತು ರೈಟ್ ಸೈಡ್ಗೆ ಡೌನಲ್ಲೇ. ಸೊ ಲಿವರ್ ಬೆಂಡ್ ಆಗ್ಬಿಟ್ಟಿದೆ. ಇದು ಬೆಂಡ್ ತೆಗಿಯೋಕ್ಕೂ ಆಗೋಲ್ಲ. ಆ್ಯಂಡ್ ಇದು ಅಡ್ಜಸ್ಟಬಲ್ ಲಿವರು, ಕಾಸ್ಟ್ಲಿ ಆಗುತ್ತೆ. ಲೆಟ್ಸ್ ಸಿ, ಅವ್ರನ್ನ ಕೇಳ್ತೀನಿ ಎಷ್ಟಾಗುತ್ತೆ ಅಂತ.
ಜಾಸ್ತಿ ಬೆಂಡಿದೆ. ನೋಡೋಣ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು. ನಮ್ಮದು ಆರೆಂಜು, ಇದು ವೈಟು. ಜಸ್ಟ್ ಆ ಪ್ಯಾನಲ್ಸ್ ಡಿಫ್ರೆಂಟ್ ಅಷ್ಟೇ. ನಾನು ಅನ್ಕೋತಾ ಇದ್ದೀನಿ ಆರೆಂಜ್ ಪ್ಯಾನಲ್ಲು ತೆಗೆದ್ಬಿಟ್ಟು ಫುಲ್ ವೈಟ್ ಹಾಕ್ಬಿಡೋಣ ಅಂತ, ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಆ ಫೆಂಡರ್ ತೆಗೆದುಬಿಡೋಣ. ಈ ನಾರ್ಮಲ್ ಫೆಂಡರ್ ಒಂದಿಗೆ ಆಕ್ಸೆಸರಿ ಬಂದಿದೆ, ಅದು ಹಾಕೋಣ ಅಂತಿದ್ದೀನಿ. ಡ್ರಾಪ್ ಯುವರ್ ಒಪಿನಿಯನ್ ವಾಯ್ಸ್. ನೋಡೋಣ. ಫುಲ್ ಗಾಡಿ ವೈಟ್ ಇರುತ್ತೆ ಆಗ. ಪ್ರಾಬ್ಲಮ್ ಅಂತ ಏನಿಲ್ಲ. ಥರ್ಡ್ ಸರ್ವೀಸು ಏನೋ ಹೇಳ್ಬೇಕು ಅಂದ್ಕೊಂಡೆ. ಫ್ರಂಟ್ ಕ್ಯಾಲಿಪರಿಂದ ಸೌಂಡ್ ಬರ್ತಾ ಇದೆ. ಹೌದಾ? ಸರಿ, ನೋಡ್ಬಿಟ್ಟು ಹೇಳಿ. ಸೌಂಡ್ ಬರುತ್ತೆ, ಕರ್ ಅಂತ ಕಂಟಿನ್ಯೂ ಸೌಂಡ್ ಬರುತ್ತೆ. ಸಸ್ಪೆನ್ಷನ್ ಒಂದ್ಸರಿ ಸೆಟ್ ಮಾಡಿಬಿಡಿ, ಅಡ್ಜಸ್ಟ್ ಮಾಡಿಬಿಡಿ. ಎರಡು ಚೆಕ್ ಮಾಡಿಬಿಡಿ ಒಂದ್ಸರಿ ಕರೆಕ್ಟಾಗಿದೆಯಾ ಅಂತ. ಇಶ್ಯೂ ಏನಿಲ್ಲ, ಯಾರೋ ಚೇಂಜ್ ಮಾಡೋರೆ ಅಂತ ಸ್ವಲ್ಪ ಡೌಟ್ ನನಗೆ, ಅದಕ್ಕೆ. ಮೀಡಿಯಮ್ ಆಗಿ ಇಟ್ಟಿದ್ರು ಮೊನ್ನೆ, ಅದು ಮೀಡಿಯಮ್ಮೇ ಇರಲಿ. ಮತ್ತು ವಾರಂಟಿಯಲ್ಲಿ ಸ್ಪ್ರಿಂಗ್ ಚೇಂಜ್ ಮಾಡಿಕೊಡ್ತೀನಿ ಅಂತಲೇ ಹೇಳಿದರು. ಲಾಸ್ಟ್ ಟೈಮೇ ಇಲ್ಲ, ಲಾಸ್ಟ್ ಟೈಮು ನೆಕ್ಸ್ಟ್ ಸರ್ವಿಸಲ್ಲಿ ಮಾಡಿಕೊಡ್ತೀನಿ ಅಂದಿದ್ರು, ಅದಕ್ಕೆ ಅದೊಂದು ಮಾಡಿಕೊಡಿ. ಇದ್ರದ್ದು ಕ್ಯಾಪ್ ಏನ ಸಿಗುತ್ತಾ? ಬರೀ ಮಿರರ್ದು ಏನೇನು ಚೇಂಜ್ ಮಾಡ್ತೀರಾ ಇದರಲ್ಲಿ? ಬರೀ ಏರ್ ಫಿಲ್ಟರ್, ಸ್ಪಾರ್ಕ್ ಪ್ಲಗ್, ಕಿಲೋಮೀಟರ್ಸ್ ಎಷ್ಟು ಹೊಡಿದೆ? 6000 ಅಷ್ಟೇ. ಹಂಗಾದ್ರೆ ಸ್ಪಾರ್ಕ್ ಪ್ಲಗ್ ಸ್ಕಿಪ್ ಆಗುತ್ತಾ? ಓಕೆ. ನೆಕ್ಸ್ಟ್ ಸರ್ವಿಸಲ್ಲಿ ಸ್ಪಾರ್ಕ್ ಪ್ಲಗ್ ರಿಪ್ಲೇಸ್ ಮಾಡ್ಬೋದು. 2 ಬ್ರೇಕ್ ಫ್ಲೂಯಿಡ್ ರಿಪ್ಲೇಸ್ ಆಗುತ್ತೆ, ಕೂಲೆಂಟ್ ಟಾಪ್ ಅಪ್ ಆಗುತ್ತೆ, 2 ಬ್ರೇಕ್ ಪ್ಯಾಡ್ ಕ್ಲೀನ್ ಆಗುತ್ತೆ, 2 ಬ್ರೇಕ್ ಫ್ಲೂಯಿಡ್ ರಿಪ್ಲೇಸ್ ಆಗುತ್ತೆ, ಚೈನ್ ಡೀಸೆಲ್ ಕ್ಲೀನ್ ಅಡ್ಜಸ್ಟ್, ಬ್ಯಾಟ್ರಿ ಚೆಕಿಂಗ್ ಆಗುತ್ತೆ. ನಾರ್ಮಲಿ ಬೆಡಿಂಗ್ ಬೋರ್ಡ್ಸ್ ಎಲ್ಲ ಟೈಟ್ ಮಾಡಿ. ಸಾಫ್ಟ್ವೇರ್ ಅಪ್ಡೇಟ್ ಏನೋ ಬಂದಿದೆಯಾ? ಒಂದೊಂದ್ಸರಿ ವರ್ಕ್ ಆಗಲ್ಲ ಕ್ರೂಸ್ ಕಂಟ್ರೋಲು, ಅದಕ್ಕೆ ಕೇಳಿದೆ. ಒಂದೊಂದ್ಸರಿ ಎಷ್ಟು ಎಂಗೇಜ್ ಮಾಡಿದ್ರೂ ಆಗಲ್ಲ. ಹೊಸದು ಆಕ್ಸೆಸರೀಸ್ ಬಂದಿದೆಯಾ ಸರ್? ಆರ್ಡರ್ ಮಾಡ್ಕೋಬೋದು. ಫ್ರಂಟ್ ಫೆಂಡರ್ ಬೇಕಿತ್ತು ನನಗೆ, ಆರ್ಡರ್ ಮಾಡ್ಕೋಬೋದು. ಅಯ್ಯೋ, ಸ್ಟಾಕ್ ಇಲ್ಲ. ಅದು ರೇರ್ ಮೂವಿಂಗ್ ಅಲ್ಲ. ಸರಿ, ಫ್ರಂಟ್ ಫೆಂಡರ್ ಒಂದು ತರಿಸಿ. ನೀವು ಹೋಗ್ತಾ ಡೆಲಿವರಿ ಕೊಡ್ತೀನಲ್ಲ, ಟೈಮಲ್ಲಿ ಸ್ಪೇರಲ್ಲಿ ಹೊರಡೆ ಆರ್ಡರ್ ಮಾಡಿಸ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ಸಿರ್ತೀನಿ. ಕೇಳ್ತೀನಿ ಬಿಡಿ. ಸೆಂಟರ್ ಸ್ಟ್ಯಾಂಡು ಬೇಕು ನನಗೆ, ಅಲ್ಲಿ ಅಷ್ಟೇ. ಇದು ಲಿವರ್ ಎಷ್ಟಾಗುತ್ತೆ? 3000 ಏನೋ. ಹೌದಾ? ಅಷ್ಟ ಆಗುತ್ತಾ? ಮೊನ್ನೆ ಬಿದ್ದೋಗ್ಬಿಡ್ತು ಗಾಡಿ ರೈಟ್ಗೆ. ಓ, 3000. ಸರಿ, ಓಕೆ. ಎಷ್ಟೊತ್ತು ಕೊಡ್ತೀರಾ? ಸಂಜೆ. ಸರಿ ಸರಿ, ಕಾಲ್ ಮಾಡಿ, ಬರ್ತೀನಿ. ಸೊ ನಮಗೆ ಕಂಪ್ಲೀಟ್ಲಿ 3 ಸರ್ವೀಸಸ್ ಫ್ರೀ ಸಿಗುತ್ತೆ KTM ಕಡೆಯಿಂದ. ಇದು ನಾನು ಹೋಗ್ತಿರೋದು 3rd ಫ್ರೀ ಸರ್ವೀಸು. ಸೊ ಇದಕ್ಕೆ ಮುಂಚೆ 2 ಸರ್ವೀಸ್ದು ನಾನು ವಿಡಿಯೋ ಮಾಡಿಲ್ಲ. ಸೊ ಇದರಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಫಸ್ಟ್ ಫ್ರೀ ಸರ್ವೀಸ್ ಬಂದು 1000 ಕಿಲೋಮೀಟರ್ಸ್ ಒಳಗಡೆ ಇರುತ್ತೆ. ಸೊ ಅದನ್ನು ಶೇರ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಸರ್ವೀಸ್ ಕಾಸ್ಟ್ ಬಂದು ನನಗೆ 1879 ರೂಪೀಸ್ ಬಿದ್ದಿದೆ. ಸೊ ಏನು 1879 ಫ್ರೀ ಸರ್ವೀಸಲ್ಲಿ ಅಂದರೆ, ಒಂದು ಮೋಟರ್ ಇಂಜಿನ್ ಆಯಿಲ್ 1368 ನೀವು ನೋಡ್ತಾ ಇರ್ಬೋದು, ಆ್ಯಂಡ್ ಆಯಿಲ್ ಫಿಲ್ಟರ್ 66 ರೂಪೀಸ್. ಆಮೇಲೆ ಅದಕ್ಕೆ ಒಂದು ಫಿಲ್ಟರ್ ಗ್ಯಾಸ್ಕೆಟ್ ಒಂದು ಬರುತ್ತೆ, ಅದು ಲೈಕ್ 17 ರೂಪೀಸ್. ಸೊ ಟೋಟಲ್ 1453 ರೂಪೀಸ್. ಆ್ಯಂಡ್ ಒಂದು ಕನ್ಸ್ಯೂಮಬಲ್ಸ್ ಅಂತ 137 ರೂಪೀಸ್ ಆ್ಯಡ್ ಮಾಡಿದ್ದಾರೆ. ಸೊ ಟೋಟಲಿ ಬಿಲ್ 1879. ಸೊ ಇದು ಫಸ್ಟ್ ಸರ್ವಿಸ್. ಸೊ ನೆಕ್ಸ್ಟ್ ಸರ್ವಿಸ್ ಬಂದು ಲೈಕ್ 7500 ಕಿಲೋಮೀಟರ್ಸ್ ಆರ್ 6 ಮಂತ್ಸ್ ಅಂತ. ಸೊ ಸೆಕೆಂಡ್ ಫ್ರೀ ಸರ್ವಿಸ್ ಬಗ್ಗೆ ನೋಡೋಣ ಈಗ. ಸೊ ಇದರಲ್ಲಿ ನಿಮಗೆ ಮೋಟೋಲ್ ಆಯಿಲ್ ಚೇಂಜ್ ಮಾಡಿದ್ದಾರೆ 1368 ರೂಪೀಸ್. ಆಮೇಲೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ. ಸೊ ಆಯಿಲ್ ಫಿಲ್ಟರ್ ಗ್ಯಾಸ್ಕೆಟ್ ರಿಪ್ಲೇಸ್ ಮಾಡಿಲ್ಲ ಇದರಲ್ಲಿ. ಆದರೆ ಇದರಲ್ಲಿ ಏನು ಮಾಡಿದ್ದಾರೆ, ನಿಮಗೆ ಲೇಬರ್ ಇನ್ವಾಯ್ಸಲ್ಲಿ ಮಿಸಲೇನಿಯಸ್ ಲೇಬರ್ ಅಂತ 170 ರೂಪೀಸ್ ಹಾಕಿದ್ದಾರೆ. ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ, ನಾನು ಈಗಲೇ ಗಮನಿಸಿದ್ದೀನಿ, ಸುಮ್ಮನೆ ಪೇ ಮಾಡಿ ಬಂದಿದ್ದೀನಿ. ಲೇಬರ್ ಫ್ರೀ ಆ್ಯಕ್ಚುಲಿ ಸರ್ವಿಸ್ಗೆ, ಬಟ್ ಮಿಸಲೇನಿಯಸ್ ಲೇಬರ್ ಯಾಕೆ ಬಂತು ಗೊತ್ತಿಲ್ಲ. ಎಕ್ಸ್ಟ್ರಾ ಕೆಲಸ ಏನು ಮಾಡಿಸಿದ್ದೀನಿ, ಐ ಡೋಂಟ್ ಥಿಂಕ್ ನಾನು ಇನ್ನೂ ಮಾಡಿಸಿಲ್ಲ. ಸ್ಟಿಲ್ ಹಿಂಗಿದೆ, ನೀವು ನೋಡ್ಕೊಳ್ಳಿ, ನೀವು ಹೋದಾಗ ಹುಷಾರು. ಮತ್ತು ಕನ್ಸ್ಯೂಮೇಬಲ್ಸು 137 ರೂಪೀಸ್ ಹಾಕಿದ್ದಾರೆ. ಸೊ ಟೋಟಲ್ ಬಿನ್ ಸೆಕೆಂಡ್ ಸರ್ವಿಸ್ ಬಂದು 2060 ರೂಪೀಸ್. ಸೊ ಇದರಲ್ಲಿ ಏರ್ ಫಿಲ್ಟರ್ ಚೇಂಜ್ ಮಾಡಿಲ್ಲ, ಬಿಕಾಸ್ ನಾನು ಕಿಲೋಮೀಟ್ರ್ ಓಡಿಸಿರಲಿಲ್ಲ. ಫಸ್ಟ್ ಸರ್ವಿಸ್ ಆದಮೇಲೆ ನಾನು ಸೆಕೆಂಡ್ ಸರ್ವಿಸ್ಗೆ ಹೋಗಿದ್ದು ಬಂದು ಬರೀ 2000 ಚೇಂಜ್ ಕಿಲೋಮೀಟರ್ಸ್ಗಷ್ಟೇ. ಸೊ 1000 ಕಿಲೋಮೀಟರ್ಸ್ ಅಷ್ಟೇ ಓಡಿದ್ದು ಗಾಡಿ. ಹಂಗಾಗಿ ಕೇವಲ ನಿಮಗೆ ಆಯಿಲ್ ಚೇಂಜ್ ಮಾಡಲೇಬೇಕಾಗುತ್ತೆ ಬಿಕಾಸ್ ಆಫ್ ವಾರಂಟಿ. ಏರ್ ಫಿಲ್ಟರ್ ಡಸ್ಟ್ ಆಗಿರೋದೇ ಇಲ್ಲ, ಓಡಿರೋದಿಲ್ಲ ಕಿಲೋಮೀಟ್ರು.
ಹಾಗಾಗಿ ಚೇಂಜ್ ಆಗಿಲ್ಲ ಏರ್ ಫಿಲ್ಟರ್. ಬಟ್ ಎವ್ರಿ 6 ಮಂತ್ಸ್ ಆಯಿಲ್ ಚೇಂಜ್ ಮಾಡಲೇಬೇಕು. ಕಿಲೋಮೀಟ್ರ್ ಹೊಡೆದಿರೋ ಇರಲಿ, ಮಾಡಲೇಬೇಕಾಗತ್ತೆ. Later that same evening. ಗಾಡಿ ರೆಡಿ ಇದೆ, ಆದರೆ ವಾಶ್ ಮಾಡಿಲ್ಲ. ಒಳಗಡೆ ಹೋಗೋಣ, ಮಾತಾಡ್ಕೊಂಬರೋಣ, ಎಷ್ಟಾಗಿದೆ ಬಿಲ್ ನೋಡೋಣ ಇರಿ. ಲೈಕ್ ಬಿಲ್ಲಿಂಗ್ ಎಲ್ಲ ಪೇ ಮಾಡಿದೆ, 2660 ಆಗಿದೆ. 3rd ಫ್ರೀ ಸರ್ವಿಸ್. ಆಬ್ವಿಯಸ್ಲಿ ನೋಡಲೇಬೇಕು ಏನು ಅಂತ. ಆ್ಯಂಡ್ ಇದರಲ್ಲಿ ವಾರಂಟಿಯಲ್ಲಿ ಒಂದು ಸ್ಪ್ರಿಂಗ್ ಇದಿತ್ತು, ಲೈಕ್ ಕ್ಲೈಮು. ಸೊ ಹಂಗೆ ಇಸ್ಕೊಂಡೆ. ಸೊ ಇರೋದು ಎಷ್ಟು ದಿನ ಓಡುತ್ತೋ ಓಡಲಿ, ನೋಡೋಣ ಆಮೇಲೆ ಹಾಕೋಣ ಅಂತ. ರೀಪ್ಲೇಸ್ ಮಾಡೋದೇ ಬೆಟರು. ಹೈವೇಲಿ ಹೋದಾಗ ಏನು ಪ್ರಾಬ್ಲಮ್ ಆದರೆ ಕಷ್ಟ. ಎನಿವೇ ಸೀಟ್ ಕೆಳಗಡೆ ಇಡ್ತೀನಿ, ನೋಡೋಣ. ಇಲ್ಲ ಹಾಕ್ಸ್ಬಿಡ್ತೀನಿ ಗುರು, ನಿಮ್ಗೇನು ಅನ್ಸುತ್ತೆ ಅಲ್ವಾ? ಸುಮ್ಮನೆ ಯಾವಾಗ ಹೋಗ್ಬಿಟ್ರೆ ನಾವು ಕೈಯಲ್ಲಿ ಹಾಕೋಕ್ಕೂ ಆಗೋಲ್ಲ ಸ್ಪ್ರಿಂಗ್ನ. ಹಾಕಿರಲಿಲ್ಲ ನಾನು, ಸರಿ ಇರಿ ಕೊಡಿ ಅಂತ ಇಸ್ಕೊಂಬಿಟ್ಟೆ. ನೆಕ್ಸ್ಟ್ ಯಾವಾಗನ ಇದು ಮಾಡೋಣ. ಸರ್ವಿಸ್ದಲ್ಲಿ ತೋರಿಸುತ್ತೆ ಇದರಲ್ಲಿ ವೆಬ್ ಸರ್ವಿಸ್. ಸೊ ನೆಕ್ಸ್ಟು 7500 ಕಿಲೋಮೀಟರ್ಸ್ ಆರ್ 8th ಮಂತ್, ಅಂದರೆ ಅದೇ 6000 ಕಿಲೋಮೀಟರ್ಸ್ ಆರ್ 7500. ನಾನು ಆ್ಯಕ್ಚುಲಿ ಮಾಡಿಸೋದು ಎವ್ರಿ 5000ಗೆ. ಇವಾಗಿಂದ ಅಲ್ಲ, ಮೊದಲಿಂದ ಅಷ್ಟೇ. ನಾನು 790 ಆಗಲಿ, ಅದಕ್ಕೆ ಮುಂಚೆ 390 ಇದ್ದಾಗೂ ಅಷ್ಟೇ. ಎವ್ರಿ 5000ಗೆ ಮಾಡಿಸ್ತೀನಿ ನಾನು. ಐ ಫೀಲ್ ಅದೇ ಸಾಕೋಗುರು ಸುಮ್ಮನೆ. ಸೊ ಎಕ್ಸ್ಟ್ರಾ ಇಂಜಿನ್ ಆಯಿಲ್ ತೊಗೊಂಡಿದ್ದೀನಿ ಬಿಕಾಸ್ ಸೊ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ KTM ಅವ್ರು ಆ್ಯಕ್ಚುಲಿ. ಇನ್ಮೇಲೆ ಮೋಟೋಲ್ ಸಿಗೋಲ್ಲ ನಿಮಗೆ, ಐ ಥಿಂಕ್ ಇರೋಷ್ಟು ಅಷ್ಟೇ ಸಿಗೋದು, ಆಮೇಲೆ ಸಿಗೋಲ್ಲ. ಆಮೇಲೆ ಇವರು ಬೇರೆ ಆಯಿಲ್ ಯೂಸ್ ಮಾಡ್ತಾರೆ. ಲಕ್ಕಿಲಿ ಸಿಕ್ತು ನನಗೆ, ಒಂದು ಎಕ್ಸ್ಟ್ರಾ ತೊಗೊಂಡು ಇಟ್ಕೊಂಡಿದ್ದೀನಿ ಇರಲಿ ಅಂತ. 700 1615 ರುಪೀಸು 1.7 ಲೀಟ್ರು. ಯಾಕೆ ಇವ್ರು ಮೋಟೋಲಿಂದ ಬೇರೆ ಇಂಜಿನ್ ಆಯಿಲ್ಗೆ ಹೋದ್ರು ನನಗಂತೂ ಗೊತ್ತಿಲ್ಲ. ಓಕೆ, ಎನಿವೇಸ್ ಹೋಗೋಣ. ನಿಮಗೆ ಮನೆಗೆ ಹೋದ್ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟಾಗಿದೆ ಬಿಲ್ಲು. ಫಸ್ಟು ಈ ಸರ್ವಿಸಲ್ಲಿ ಏನೇನು ಮಾಡಿದ್ದಾರೆ. ಆ್ಯಂಡ್ ನನಗೆ ಇವರೊಂದು ಪ್ರಾಡಕ್ಟ್ ಕೂಡ ಕೊಟ್ಟಿದ್ದಾರೆ, ಇದು ಪ್ರೋ ಲ್ಯೂಬ್ ಅಂತ. ಸೊ ಅದೇ ಇವಾಗ ಇದನ್ನೇ ಪ್ರಮೋಟ್ ಮಾಡ್ತಾ ಇರೋದು. ನಾನು ಫುಲ್ ಹೇಳ್ತೀನಿ, ಬನ್ನಿ ಮನೆಗೆ ಹೋಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನಾವು ಮಾತಾಡೋಣ ನಮ್ಮ 3rd ಫ್ರೀ ಸರ್ವಿಸ್ ಬಗ್ಗೆ. ಇದು ಪ್ರಾಪರ್ 6000 ಕಿಲೋಮೀಟರ್ಸ್ ಮಾಡಿಸಿದ್ದೀನಿ. 6000 ಅಂತಂದರೆ ಲಾಸ್ಟ್ ಸರ್ವಿಸ್ ಕಂಪೇರ್ ಮಾಡಿದ್ರೆ 6000 ಲಾಸ್ಟ್ ಸರ್ವಿಸ್ ಜೊತೆಗೆ, ಅಂದರೆ ಲೈಕ್ 4500 ಕಿಲೋಮೀಟರ್ಸ್ ಓಡಿಸಿರ್ತೀನಿ ಅಷ್ಟೇ. ಸೊ ಎವ್ರಿ 5000 ಪ್ರಿಫರ್ ಮಾಡ್ತೀನಿ ನಾನು. ಇದರಲ್ಲಿ ಇನ್ನೂ ಬೇಗನೆ ಬಂದಿದ್ದೀನಿ, ಟೈಮ್ ಆಗಿತ್ತು ಹಂಗಾಗಿ. ಸೊ ಮೊದಲು ಬಂದು ಮೋಟೋ ಲಾಯಲ್ 10W50, ನಿಮಗೆ ಗೊತ್ತು, 1368, ಅದು 1.7 ಲೀಟ್ರ್ ಹಾಕ್ತಾರೆ. ಕೆಲವು ಡೀಲರ್ಶಿಪ್ಸಲ್ಲಿ HP ಆಯಿಲ್ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಲಕ್ಕಿಲಿ ವೈಟ್ಫೀಲ್ಡಲ್ಲಿ ಇನ್ನೂ ಶುರು ಮಾಡಿಲ್ಲ, ಮೋಟೋಲ್ ಯೂಸ್ ಮಾಡ್ತಾಯಿದ್ದಾರೆ. ಇನ್ ಕೇಸ್ ಅವ್ರು ಚೇಂಜ್ ಮಾಡಿದ್ರೆ ನಾನಂತೂ ಅಫಿಷಿಯಲಿ ಬರೀತೀನಿ KTMಗೆ, ಮಾಡಬೇಡಿ ನನಗೆ ಮೋಟೋಲೇ ಬೇಕು ಅಂತ. ಬಿಕಾಸ್ ಅಷ್ಟು ರೆಸ್ಪಾನ್ಸ್ ಸರಿ ಇಲ್ಲ HPದು. ಕೆಲವು ಡೀಲರ್ಶಿಪ್ಸಲ್ಲಿ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಇನ್ನೂ ಶುರು ಮಾಡಿಲ್ಲ, ಇಲ್ಲೂ ಮಾಡ್ತಾರೆ. ಬಿಕಾಸ್ ಇದು ಆಲ್ರೆಡಿ ಬ್ರೇಕ್ ಫ್ಲೂಯಿಡ್ಸು, ಚೈನ್ ಲೂಪ್ಸ್ ಎಲ್ಲ HPದು ಸ್ಟಾರ್ಟ್ ಮಾಡಿದ್ದಾರೆ, ಪ್ರೋ ಲೂಬ್ ಅಂತ. ಸೊ ಬಿಲ್ ನೋಡ್ತಾ ಇರ್ಬೋದು ನೀವು. ಆಮೇಲೆ ಆಯಿಲ್ ಫಿಲ್ಟರು 69 ರುಪೀಸ್, ಗ್ಯಾಸ್ಕೆಟ್ ಫಿಲ್ಟರ್ ಆಯಿಲ್ 18 ರುಪೀಸ್, ಎಲಿಮೆಂಟ್ ಏರ್ ಫಿಲ್ಟರ್ ಸೊ 206 ರುಪೀಸ್ ಏರ್ ಫಿಲ್ಟರ್ ಚೇಂಜ್ ಆಗಿದೆ. ಸೊ ಆಮೇಲೆ ಪ್ರೋ ಲ್ಯೂಬ್ ಸಿಸ್ಟಮ್ ಕ್ಲೀನರ್. ಸೊ ಇದು ಏನಪ್ಪ ಅಂತಂದರೆ, ನಿಮಗೆ ಈಗ ಈ HP ಅವ್ರದ್ದು ಬಂದಾಗಿಂದ ಇವ್ರದ್ದು ಪ್ರೋ ಲೂಬ್ ಅಂತ ನೇಮ್ ಬರೋದು. ಸೊ ಇವರು ಪ್ರಮೋಟ್ ಮಾಡೋಕ್ಕೆ ಏನು ಮಾಡಿದ್ದಾರೆ, ಒಂದು ನಿಮಗೆ ಫ್ಯೂಯಲ್ ಸಿಸ್ಟಮ್ ಕ್ಲೀನರ್ ಕೊಡ್ತಿದ್ದಾರೆ. ಲೈಕ್ ಇಥನಾಲ್ ಕಂಟೆಂಟ್ ಏನೋ ಇದ್ದರೆ ಮತ್ತು ಪರ್ಫಾರ್ಮೆನ್ಸ್ ರೈಸ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ಸೊ ಇದು ಆಲ್ರೆಡಿ E20 ರೆಡಿ ಗಾಡಿ, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡುತ್ತೆ, ಒಳ್ಳೆಯದಾಗುತ್ತೆ ಅಂದರೆ ಓಕೆ ಗುಡ್. ಬಟ್ ಕಸ್ಟಮರ್ನ ಕೇಳಿ ಕೊಡಬೇಕು. ಸೊ ಹಾಗೆ ಬಿಲ್ ಹಾಕ್ಬಿಟ್ಟು ಈ ಥರ ಒಂದು ಕೈ ಕೊಟ್ಬಿಟ್ಟು ಕಳಿಸೋದಲ್ಲ. ಫಸ್ಟು ಕಸ್ಟಮರ್ಗೆ ಬೇಕಾ ಬೇಡ ಅಂತ ಕೇಳಿ ಅವರು ಓಕೆ ಅಂದ್ರೇ ಬಿಲ್ ಮಾಡಬೇಕು, ಅವ್ರಿಗೆ ಕೊಡಬೇಕು. ಸೊ ವಿತೌಟ್ ಮೈ ಕನ್ಸೆಂಟ್ ಇದು ನನಗೆ ಕೊಟ್ಟಿರೋದು. ಆ್ಯಂಡ್ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರೋರು ಕೂಡ ಹೇಳಿದ್ದಾರೆ, ಇದ್ರ ಪ್ರೀವಿಯಸ್ ಜನ್ ಗಾಡಿ ಯೂಸ್ ಮಾಡ್ತಿರೋ ಫ್ರೆಂಡ್ ಒಬ್ಬರಿಗೆ ಅವ್ರಿಗೂ ಕೊಟ್ಟಿದ್ದಾರಂತೆ. ಸೊ ಯಾರ್ಯಾರು ಈಗ ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ KTM ಬೆಂಗಳೂರು, ಇಂಡಿಯಾ, ಕರ್ನಾಟಕ ಎಲ್ಲೆಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಕಸ್ಟಮರ್ನ ಕೇಳಿ ಕೊಡಿ, ನೀವೇ ಆ್ಯಡ್ ಮಾಡಿಬಿಟ್ಟು ಬಿಲ್ ಹಾಕೋದಲ್ಲ. ನಿಜ ಕಸ್ಟಮರ್ಗೆ ಬೇಕಿದ್ರೆ ತೊಗೋತಾರೆ. ಪ್ರೀವಿಯಸ್ ಜನ್ KTMಗೆಲ್ಲ ಯಾಕೆ ಕೇಳ್ತಿದ್ರೆ ಗೊತ್ತಿಲ್ಲ. ಮೇ ಬಿ ಅದು E20 ರೆಡಿ ಇಲ್ಲ, ಇರಲಿ, ಕೇಳಬೇಕಲ್ಲ. 277 ರುಪೀಸ್. ಮತ್ತು ಚೈನ್ ಲೂಬು ಪ್ರೋ ಲೂಬ್ ಮತ್ತು ಇವ್ರದ್ದೇ ಆ್ಯಡ್ ಮಾಡಿದ್ದಾರೆ. ಅದಕ್ಕೆ ಯೂಸೇಜ್ಗೆ 66 ರುಪೀಸ್ ಹಾಕಿದ್ದಾರೆ. ಸೊ ಈ ಕಾಸ್ಟ್ ಬಂದು 1978 ರುಪೀಸು. ಆಮೇಲೆ ಲೇಬರ್ಗೆ ಬರೋಣ. ಕನ್ಸ್ಯೂಮಬಲ್ಸು 137 ರುಪೀಸ್. ಚೈನ್ ಲೂಬ್ರಿಕೇಷನ್ OKS ಅಂತ ಹಾಕಿದ್ದಾರೆ. ಅಲ್ಲಿ ಚೈನ್ ಲೂಬು ಪ್ರೋ ಲೂಬ್ ಅಂತ ಹಾಕಿದ್ದಾರೆ. ಲೇಬರಲ್ಲಿ OKS ಅಂತ ಹಾಕಿದ್ದಾರೆ.
137 ರುಪೀಸ್ ಹಾಕಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ಲೇಬರ್ ಇಲ್ಲ, ಅದು 0. 275 ರುಪೀಸ್ ಲೇಬರು. ಸೊ ಟೋಟಲ್ ಬಿಲ್ ಬಂದು ನಿಮಗೆ 2660. ಸೊ ಥರ್ಡ್ ಫ್ರೀ ಸರ್ವಿಸ್ ನಿಮಗೆ 2660 ಬಂದಿದೆ. ಸೊ ನೆಕ್ಸ್ಟಿಂದ ಪೇಯ್ಡ್ ಇರುತ್ತೆ. ಐ ಆಮ್ ಶ್ಯೂರ್ ಈಸಿಲಿ 1000 ರುಪೀಸ್ ಪ್ಲಸ್ ಲೇಬರ್ ಇರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಇನ್ನೂ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ನಮಗೆ ಈಗ KTM ಓನರ್ಸ್ಗೆ ಬೈ ಡಿಫಾಲ್ಟು 5 ಇಯರ್ಸು 10 ಇಯರ್ಸು ವಾರಂಟಿ ಕೊಡ್ತಾ ಇರೋದ್ರಿಂದ ನಾವು ಹೋಗಲೇಬೇಕಾಗುತ್ತೆ ಸರ್ವಿಸ್ ಸೆಂಟ್ರು. ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ನೀವು ನನ್ನ ಕಮೆಂಟಲ್ಲಿ ಕೇಳ್ಬೋದು. ಆ್ಯಂಡ್ ಆಕ್ಸೆಸರೀಸ್ ಪಾರ್ಟ್ಸ್ ಐ ಥಿಂಕ್ ನೀವು ಆಲ್ರೆಡಿ ವಿಡಿಯೋಲಿ ನೋಡಿರ್ತೀರ. ಯಾವುದೂ ರೆಡಿ ಇರಲ್ಲ ಪಾರ್ಟ್ಸ್. ನೀವು ಹೋಗಿ ಬುಕ್ ಮಾಡಿದ್ರೆ ಪೇಮೆಂಟ್ ಮಾಡಿ ಪಾರ್ಟ್ಸ್ KTM ಪಾರ್ಟ್ಸಲ್ಲೇ ಅಲ್ಲಿ ನೀವು ಹೋಗಿ ಪೇ ಮಾಡಿದ್ರೆ ತರಿಸಿ ಕೊಡ್ತಾರೆ. ಸೊ ಸೆಂಟರ್ ಸ್ಟ್ಯಾಂಡು ಫ್ರಂಟ್ ಫೆಂಡರ್ ಎಲ್ಲ ಚೇಂಜ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ ನಾನು ಚೇಂಜ್ ಮಾಡ್ತೀನಿ, ಅದರ ಅಪ್ಡೇಟ್ ಹಾಕ್ತೀನಿ ನಿಮಗೆ. ಆ್ಯಂಡ್ ಮೈ ಬ್ಯಾಡ್ ಲಕ್, ಗಾಡಿ ನಿಂತಿದ್ದಾಗ ರೈಟಿಗೆ ಬಿದ್ದೋಯ್ತು, ಲಿವರ್ ಬೆಂಡ್ ಆಯಿತು. ನೀವು ನೋಡ್ಬೋದು 3000 ರುಪೀಸ್ ಆ ಲಿವರು. ಸೊ ಸೇಫ್ ಗಾರ್ಡ್ ಮಾಡ್ಕೊಳಕ್ಕೆ ಏನು ಮಾಡ್ಬೋದು ಅಂತಂದರೆ, ನೀವು ಬಾಕ್ ಬಸ್ಟರ್ಸ್ ಹಾಕಿದ್ರೆ ಸ್ವಲ್ಪ ಸೇಫ್ ಗಾರ್ಡ್ ಮಾಡ್ಕೋಬೋದು. ಸೊ ನೀವು ಹುಷಾರಾಗಿರಿ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದು, ಗಾಡಿ ನಿಂತಿದ್ದಾಗ ಬಿದ್ದೋಯ್ತು. ಬಟ್ ಫಸ್ಟ್ ಎಫೆಕ್ಟೇ ಅದು ಬ್ರೇಕ್ ಲಿವರ್ಗೆ ಆಗಿದೆ. ಹೆಂಗಾಯಿತು ಅಂತ ಗೊತ್ತಿಲ್ಲ, ಬೇರೆ ಏನೂ ಆಗಿಲ್ಲ, ಆಗೋಯ್ತು. ಸೊ 3000 ಚೇಂಜ್ ಅಡ್ಜಸ್ಟಬಲ್ ಲಿವರ್. ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು ರೀಪ್ಲೇಸ್. ಅಲ್ಲಿ ಚೇಂಜ್ ಇಟ್, ಬಟ್ ಎಕ್ಸ್ಪೆನ್ಸಿವ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಬೆಂಡ್ ಕೂಡ ತೆಗಿಯೋಕ್ಕಾಗಲ್ಲ, ಮುರಿದೋಗುತ್ತೆ. ಇದು ಡಿಫ್ರೆಂಟ್ ಮೆಟೀರಿಯಲ್. ಆ್ಯಂಡ್ ನಿಮಗೆ ಒಂದು ಫುಲ್ ಟ್ಯಾಂಕ್ಗೆ ಇದನ್ನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ, 10 ಲೀಟರ್ಸ್ಗೆ. ಇದನ್ನು ಯೂಸ್ ಮಾಡಿ ವಿಡಿಯೋ ಹಾಕ್ತೀನಿ, ನೋಡೋಣ ಇದು ರಿಯಲಿ ವರ್ತ್ ಇದೆಯಾ ಅಂತ. ಇಲ್ಲಾಂದರೆ ನೆಕ್ಸ್ಟ್ ಸರ್ವಿಸಿಂದ ಹೇಳ್ತೀನಿ, ಆ್ಯಡ್ ಮಾಡಬೇಡ ಗುರು, ಇದು ನಂಗೆ ಬೇಡ ಅಂತ. ಐ ಥಿಂಕ್ ನಿಮಗೂ ಬೇಡ ಅಂದರೆ ನೀವು ಹೇಳ್ಬೋದು ಸರ್ವಿಸ್ ಸೆಂಟ್ರಲ್ಲಿ, ಬೇಡ ಅಂತ ಹೇಳಿ ಅಷ್ಟೇ, ಸಿಂಪಲ್. ಸೊ ಐ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು, ಟಾಟಾ, ಬಾಯ್. ಮತ್ತು ಎಲ್ಲಿ ನೆಕ್ಸ್ಟ್ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಮಾಡೋಣ ಅಂತ ಕಮೆಂಟ್ ಮಾಡಿ, ಹೋಗೋಣ. ಬಾಯ್.